ಕೈ ಮೇಲೆ ಶಾಸಕರ ಭಾವಚಿತ್ರದ ಹಚ್ಚೆಯನ್ನ ಹಾಕಿಸಿಕೊಂಡು ಕಾಂಗ್ರೆಸ್ ಮುಖಂಡ ಅಭಿಮಾನವನ್ನ ಮೆರೆದಿದ್ದಾನೆ. ಮಂಡ್ಯದ ಮಳವಳ್ಳಿ ಪಟ್ಟಣದ ಅಶೋಕ್ ನಗರದ ನಿವಾಸಿ ಚಂದ್ರು ಶಾಸಕ ನರೇಂದ್ರ ಸ್ವಾಮಿಯ ಮುಖವನ್ನ ಕೈ ಮೇಲೆ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಕಾರ್ಯಕರ್ತನನ್ನ ಭೇಟಿ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಜನರಿಗಾಗಿ ಜನತಾದಳ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟವನ್ನು ವಿತರಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ಆರ್ ರವಿಕುಮಾರ್ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ನಾನ್ ವೆಜ್ ಅಡುಗೆಯನ್ನ ಮಾಡಿಸಲಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಸ್ವಾಗತಕ್ಕೆ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸುಮಾರು 6 ರಿಂದ 7 ಸಾವಿರ ಕಾರ್ಯಕರ್ತರಿಗೆ ಸದ್ಯ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಾಯರ ದರ್ಶನಕ್ಕೆ ಬಂದ 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ಇಂದು 3 ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಮಂತ್ರಾಲಯ ರಾಯರ ಮಠದ ತುಂಗಭದ್ರಾ ನದಿಯಲ್ಲಿ ನಿನ್ನೆ ಸಂಜೆ 3 ಕಾಲು ಜಾರಿ ಬಿದ್ದಿದ್ರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ 19 ವರ್ಷದ ಅಜಿತ್, 20 ವರ್ಷದರಾದ ಪ್ರಬೋಧ್, ಸಚಿನ್ ಮೃತದೇಹಗಳನ್ನ ಇಂದು ಸಿಕ್ಕಿವೆ. ಇನ್ನು ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಇಲ್ಲಿ ರೂಮಿಂದ ಏನು ಮಾಡಿದ್ದಾರೆ 12 ಅವರ್ಸ್ ಅಷ್ಟೇ ರೂಮ್ ಕೊಡೋದಿಲ್ಲಿ. ಅವರು ಸ್ನೇಹಿತರು 7 ಜನ ಬಂದಿದ್ದಾರೆ. ಅವರೆಲ್ಲ ಓದ್ತಾ ಇದ್ದಾರೆ, ಎಲ್ಲ ಡಿಗ್ರಿ ಫೈನಲ್ ಇಯರ್ ಇದ್ದಾರೆ. ನೆಕ್ಸ್ಟ್ MBA ಮಾಡಬೇಕು ಈ ಥರ ಕನಸು ಹೊತ್ಕೊಂಡು ಇದ್ದರು ಹುಡುಗರು. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದಾರೆ. ದರ್ಶನ ಮುಗಿಸಿದ್ದಾರೆ. ರೂಮಿಂದ ಏನಾಗಿದ್ದಾರೆ ಚೆಕ್ಔಟ್ ಮಾಡಿ ಅಂತ ಹೇಳಿದ್ದಾರೆ. ರೂಮಲ್ಲಿ 12 ಅವರ್ಸ್ ಆದಮೇಲೆ ಚೆಕ್ಔಟ್. ಸಾಮಾನ್ಯವಾಗಿ 24 ಅವರ್ಸ್ ರೂಮ್ ಚೆಕ್ಔಟ್ ಇರುತ್ತೆ. ಬಟ್ ಇಲ್ಲಿ ಏನೋ 12 ಅವರ್ಸ್ ಆ ಥರ ರೂಲ್ಸ್ ಇದೆ. ಸೊ ಏನು ಮಾಡಿದರೆ 11ವರೆಗೆ ಟ್ರೈನ್ ಇದ್ದಿದ್ದರಿಂದ ರಿಟರ್ನ್ ಟ್ರೈನು ಇವರು ಚೆಕ್ಔಟ್ ಬೇಗ ಮಾಡಲೇಬೇಕಿತ್ತು. ತುಂಬ ಬಿಸಿಲು ಸೆಕೆ ಇರೋದ್ರಿಂದ ನದಿಲಿ ನೀವು ಹೋಗಿ ಆಟ ಆಡ್ಬರೋಣ ಅಂತ ಹೋಗಿದ್ದಾರೆ. ದರ್ಶನ ಮುಗಿಸ್ಕೊಂಡು 7 ಜನ ಹೋಗಿದ್ದಾರೆ. ರಾಯಚೂರಿನಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಚಿರತೆ ಸೆರೆಯಾಗಿದೆ. ಡಿ ರಾಂಪುರ ಗ್ರಾಮದ ಹೊರವಲಯದ ಬೆಟ್ಟದಲ್ಲಿ ಪ್ರತ್ಯಕ್ಷ ಆಗಿದ್ದಂತ ಈ ಚಿರತೆ ಕಳೆದ 3 ತಿಂಗಳಿನಿಂದ ಸುತ್ತಮುತ್ತಲ ಗ್ರಾಮಸ್ಥರ ನಿದ್ದೆಯನ್ನ ಕೆಡಿಸಿತ್ತು. 20ಕ್ಕೂ ಹೆಚ್ಚು ನಾಯಿಗಳು, ಮೇಕೆಗಳನ್ನ ತಿಂದು ಹಾಕಿತ್ತು. ಡ್ರೋನ್ ಕೆಮೆರಾದಲ್ಲಿ ಚಿರತೆ ಕಾಣಿಸಿಕೊಂಡಂತ ಬೆನ್ನಲ್ಲೇ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸಿದೆ. ಇಂದು ಬೆಟ್ಟದ ತಪ್ಪಲಿನಲ್ಲಿ ಇರಿಸಿದ್ದ ಬೋನ್ನಲ್ಲಿ ಚಿರತೆ ಸೆರೆಯಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಕೊಪ್ಪ ತಾಲೂಕಿನ ಜಯಪುರ ಸಮೀಪದ ಹುತ್ತಿನಗದ್ದೆಯಲ್ಲಿ 2 ಕಾಡಾನೆಗಳು ಸಂಚರಿಸುತ್ತಿವೆ. ಇನ್ನು ಹುತ್ತಿನಗದ್ದೆಯ ನಟರಾಜ್ ಎನ್ನುವವರ ಮನೆಯ ಸಮೀಪ ಕಾಡಾನೆಗಳು ಓಡಾಡ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಹಿನ್ನೆಲೆ ರಾತ್ರಿ ಸಮಯ ಓಡಾಡೋದಕ್ಕೆ ಸ್ಥಳೀಯರು ಹಿಂದೇಟನ್ನ ಹಾಕ್ತಿದ್ದಾರೆ. ಕಾಡಾನೆಗಳನ್ನ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಸೇತುವೆಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ.
ಸೇತುವೆ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಶರಾವತಿ ಹಿನ್ನೀರ ಭಾಗದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಜನರು ಸ್ವಯಂ ಪ್ರೇರಿತರಾಗಿ ಬಂದು ಸೇತುವೆಗೆ ಅಲಂಕಾರವನ್ನ ಮಾಡುತ್ತಿದ್ದಾರೆ. ಸೇತುವೆಯ ಉದ್ದಕ್ಕೂ ಕೂಡ ತಳಿರು ತೋರಣಗಳನ್ನ ಕಟ್ಟಿ ಸಂಭ್ರಮಿಸುತ್ತಿದ್ದಾರೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ಯುವಕನ ವಿರುದ್ಧ ಕೇಸ್ ದಾಖಲಾಗಿದೆ. ಶಿವಮೊಗ್ಗದ ತುಂಗಾನಗರದ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಟಿಪ್ಪು ನಗರದ ನಿವಾಸಿಯಾಗಿರುವಂತಹ ಹೈದರ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕರನ್ನ ಭಯಗೊಳಿಸುವಂತ ರೀತಿಯಲ್ಲಿ ಲಾಂಗ್ ನ ಹಿಡಿದು ರೀಲ್ಸ್ ರೆಕಾರ್ಡ್ ಮಾಡಿ ಯುವಕ ಬಿಲ್ಡಪ್ ಕೊಟ್ಟಿದ್ದಾನೆ. ದೃಶ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದವನ ವಿರುದ್ಧವೂ ಸಹ ಕೇಸ್ ಈಗ ದಾಖಲಾಗಿದೆ. ಯುವಕನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ.